ಆರ್ಡರ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಕಾಟನ್ ಮಿಕ್ಸ್ ಅಲ್ಲಿ ಇರುವಂತಹ ಒಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ವರ್ಡ್. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ. ಇವತ್ತಿನ ಈ ವಿಡಿಯೋ ತುಂಬಾನೇ ಸ್ಪೆಷಲ್ ನನಗೆ, ಯಾಕಂದ್ರೆ ನಮ್ಮ ಸೈಡ್ ಅಂದ್ರೆ ನಮ್ಮ ಮಲೆನಾಡು ಚಿಕ್ಕಮಗಳೂರು ಸೈಡ್ ಮಾಡುವಂತಹ ಒಂದು ರೆಸಿಪಿ ನಾನು ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಗೋಲ್ಡ್ ಅಲ್ಲಿ ಮಾತ್ರ ಅಲ್ಲ, ಸಿಲ್ವರ್ ಅಲ್ಲೂ ಕೂಡ ಗೋಲ್ಡ್ ಮೀರ್ಸುವಂತಹ ಒಂದು ಚೋಕರ್ನ ಮಾಡಿಸ್ಕೋಬಹುದು ನನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನಮ್ಮ ಮಲೆನಾಡು ಸೈಡ್ ಮಾಡುವಂತಹ ಅಕ್ಕಿ ಕಡುಬು ಜೊತೆಗೆ ನಾಟಿ ಕೋಳಿ ಸಾಂಬಾರು ಕಾಂಬಿನೇಷನ್ ಆಗಿ ಮಾಡ್ತಿರೋದ್ರಿಂದ ಇಲ್ಲಿ ನಾಟಿ ಕೋಳಿ ಸಾಂಬಾರನ್ನ ಹೇಗೆ ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ಒಂದು ಕಡಾಯಿಗೆ ನಾನು ಸ್ವಲ್ಪ ಆಯಿಲ್ ಹಾಕಿ ನಾನು ಚುಕ್ಕೆ ಲವಂಗ ಹಾಗೇನೆ ಸ್ವಲ್ಪ ಈರುಳ್ಳಿ, ಹಸಿರು ಮೆಣಸಿನಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ, ಹಸಿ ವಾಸನೆ ಹೋಗೋ ತನಕನಾದರೂ ಅಟ್ಲೀಸ್ಟ್ ನೀವು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಮೀಡಿಯಮ್ ಟೊಮೊಟೊನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊರಿಯಂಡರ್ ಲೀಫ್ನು ಕೂಡ ಸೇರಿಸ್ಕೊಂಡು 1 ಕಪ್ ಅಷ್ಟು ಹಸಿ ತೆಂಗಿನಕಾಯಿನ ಕೂಡ ಹಾಕೊಂಡಿದ್ದೀನಿ. ಇಷ್ಟನ್ನೆಲ್ಲ ಹಾಕಾದ್ಮೇಲೆ ಒಂದು 2 ನಿಮಿಷ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಕೊನೆಯದಾಗಿ ನಾನಿಲ್ಲಿ 1 ಇಂಚಷ್ಟು ಶುಂಠಿನ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಫಸ್ಟೇ ಸೇರಿಸ್ಕೊಂಡಿದ್ದೆ, ಇವಾಗ ಶುಂಠಿನ ಕೂಡ ಸೇರಿಸ್ಕೊಂಡು ಒಂದು 2 ನಿಮಿಷ ಹಾಗೆಯೇ ನಾನು ರೋಸ್ಟ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಮಸಾಲ. ಸೊ ಇದನ್ನು ತೆಗೆದಿಟ್ಕೊಳೋಕ್ಕಿಂತ ಮುಂಚೆ ಇಲ್ಲಿಗೆ ಸ್ವಲ್ಪ ಸೋಂಪುನ ಕೂಡ ಹಾಕ್ತಾ ಇದ್ದೀನಿ. ಸೋಂಪು ಹಾಕೋದ್ರಿಂದ ಆರಾಮ ತುಂಬಾ ಚೆನ್ನಾಗಿರುತ್ತೆ. ಒಂದು 2 ಮಿನಿಟ್ಸ್ ಆದಮೇಲೆ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಸೊ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದೇ ಕಡೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿಬಿಟ್ಟು ಚಾಪ್ ಮಾಡ್ಕೊಂಡಿರುವಂತಹ ಹಾಫ್ ಆನಿಯನ್ನ ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಒಂದು 2 ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ವಾಶ್ ಮಾಡ್ಕೊಂಡಿರುವಂತಹ ಚಿಕನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 kg ಅಷ್ಟು ನಾಟಿ ಕೋಳಿನ ತಗೊಂಡಿದ್ದೀನಿ. ಇದನ್ನು 2ರಿಂದ 3 ಸತಿ ನಾನು ವಾಶ್ ಮಾಡ್ಕೊಂಡು ಆನಿಯನ್ ಎಲ್ಲ ಫ್ರೈ ಆದಮೇಲೆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು. ಹಾಗೆ ಇದನ್ನು ನಾಟಿ ಕೋಳಿಲೇ ಮಾಡಬೇಕು ಅಂತಿಲ್ಲ, ಯಾವುದೇ ಒಂದು ಚಿಕನ್ನಲ್ಲಾದರೂ ಸೇಮ್ ಪ್ರೊಸೀಜರ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾಟಿ ಕೋಳಿಲಿ ಮಾಡಿದ್ರೆ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೂ ಕೂಡ ನೀರು ಹಾಕ್ಕೊಳ್ಬಾರ್ದು. ಚಿಕನಲ್ಲಿರುವಂತಹ ನೀರಿನ ಅಂಶದಿಂದನೇ ಚಿಕನ್ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಹಾಗಾಗಿ ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ಒಂದು 5 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ. ಸೊ ಅಷ್ಟರಲ್ಲಿ ಮಸಾಲನ ಕೂಡ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿರುವಂತಹ ಮಸಾಲ ಕೂಡ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನಾವು ಹಾಗೆ ಹಾಕೊಳ್ಳೋದಕ್ಕಿಂತ ಈ ಥರ ಫ್ರೈ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಸೊ ಚೆನ್ನಾಗಿರುತ್ತೆ. ಸೊ ಆನಿಯನ್ ಎಲ್ಲ ಫ್ರೈ ಆದರೆ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಗೆಯೇ ಸ್ವಲ್ಪ ಟರ್ಮರಿಕ್ ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಕೊಬರ್ತಾ ಇದ್ದೀನಿ. ಸೊ ತಿಕ್ ಪೇಸ್ಟ್ ಆಗಿ ಕನ್ಸಿಸ್ಟೆನ್ಸಿಗೆ ನೀವು ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ಸೊ ನೋಡಿ ಚೆನ್ನಾಗಾಗಿದೆ. 5 ಮಿನಿಟ್ಸ್ ಕೂಡ ಆಗಿದೆ. ಸೊ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಮಸಾಲನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಚಿಕನ್ ನೋಡಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಸೊ ನೀರು ಹಾಕುವಂಥ ಅವಶ್ಯಕತೆನೇ ಇಲ್ಲ ಚಿಕನ್ ಫ್ರೈ ಆಗಬೇಕಾದ್ರೆ. ಸೊ ಈ ಟೈಮಲ್ಲಿ ನಾನು ಮಸಾಲನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಅಕ್ಕಿ ಕಡುಬಿಗೆ ಕಾಂಬಿನೇಷನ್ ಆಗಿ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ತೇನೆ. ಸೊ ಅಕ್ಕಿ ಕಡುಬಿಗೆ ಸ್ವಲ್ಪ ತೆಳುವಾಗಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಸಾಲ್ಟ್ನ ಕೂಡ ಅಡ್ಜಸ್ಟ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ಲಾಸ್ಟಿಗೆ ಕೊರಿಯಂಡರ್ ಲೀಫ್ನ ಗಾರ್ನಿಷ್ ಮಾಡಿದ್ರೆ ಟೇಸ್ಟಿಯಾದಂತಹ ನಾಟಿ ಕೋಳಿ ಸಾಂಬಾರು ರೆಡಿ ಆಗುತ್ತೆ. ಸೊ ಇವಾಗ ಅಕ್ಕಿ ಕಡುಬನ್ನ ಹೇಗೆ ಮಾಡ್ಕೊಳೋದು ಅಂತ ಕ್ವಿಕ್ಕಾಗಿ ನೋಡ್ಕೊಬರೋಣ ಬನ್ನಿ. ಇಲ್ಲಿ ನಾನು ಅಕ್ಕಿ ಕಡುಬು ಮಾಡೋದಕ್ಕೆ 2.5 ಕಪ್ ಅಷ್ಟು ಅಕ್ಕಿನ ಯೂಸ್ ಮಾಡಿದ್ದೀನಿ. ಸೊ ಆ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ನಾನು ನೆರಳಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಕೈಯಲ್ಲಿ ಈಗ ಈ ಥರ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಹುಡಿ ಆಗಬೇಕು. ಸೊ ಅಷ್ಟಾದರೆ ಸಾಕಾಗುತ್ತೆ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ದಪ್ಪ ರವೆಯಷ್ಟು ಪುಡಿ ಆದರೆ ಸಾಕಾಗತ್ತೆ. ಒಂದು 2 ರೌಂಡಿಗೆ ಆಗಿಬಿಡತ್ತೆ ಬೇಗ. ತುಂಬ ಸಣ್ಣ ಆದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇಷ್ಟು ದಪ್ಪ ಇರಲೇಬೇಕು. ಸೊ ಇವಾಗ ಎಲ್ಲದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಅಕ್ಕಿನೂ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸೋನಾ ಅಕ್ಕಿನ ಬಳಸಿದ್ದೀನಿ. ಇಲ್ಲ ನೀವು ಯಾವುದೇ ರೀತಿಯ ಅಕ್ಕಿನಾದರೂ ಬಳಸ್ಬೋದು. ಇಲ್ಲ ಸೊಸೈಟಿ ಅಕ್ಕಿ ಬರುತ್ತಲ್ಲ ಅದನ್ನು ಕೂಡ ನೀವು ವಾಶ್ ಮಾಡ್ಕೊಂಡು ಕ್ಲೀನಾಗಿ ಯೂಸ್ ಮಾಡ್ಕೊಳ್ಬೋದು. ಕಡುಬಿಗೆ ಯೂಸ್ ಮಾಡುವಂತಹ ರವೆ ರೆಡಿ ಆಯಿತು. ಸೊ ಇವಾಗ ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡ್ಕೊಬರೋಣ ಬನ್ನಿ. ಇಲ್ಲಿ ನಾನು 2.5 ಕಪ್ಪಷ್ಟು ನಾನು ಅಕ್ಕಿ ತೊಗೊಂಡಿರೋದ್ರಿಂದ 5 ಕಪ್ಪಷ್ಟು ನಾನು ಮೆಜರ್ಮೆಂಟಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1:2 ರೇಷಿಯೋದಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನೀವು ಸೊಸೈಟಿ ಅಕ್ಕಿ ತೊಗೊಳ್ತಾ ಇದ್ದರೆ ಒಂದು 1/2 ಕಪ್ಪಷ್ಟು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಿ ಸೋನಾ ತೊಗೊಳ್ತಾ ಇದ್ದರೆ ನೀವು ಕರೆಕ್ಟ್ ಮೆಜರ್ಮೆಂಟಲ್ಲಿ 1:2 ರೇಷಿಯೋದಲ್ಲಿ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಸೊ ನೀರನ್ನು ಕುದೀತಾ ಇರಬೇಕಾದ್ರೆ ನೀರಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೆ. ಸೊ ಕುದೀತಾ ಇರಬೇಕಾದ್ರೆ ಕ್ಲೀನಾಗಿ ನಿಧಾನವಾಗಿ ನಾವು ಕೈ ಆಡಿಸ್ತಾ ನಾವು ರವೆನ ಹಾಕ್ಕೊಳ್ತಾ ಇರಬೇಕಾಗುತ್ತೆ. ಈ ಟೈಮಲ್ಲಿ ಗಂಟಾಗುವಂಥ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಹಾಗಾಗಿ ಹೊಸದಾಗಿ ಮಾಡ್ತಿರೋರು ಮಿಕ್ಸ್ ಮಾಡ್ಕೊಳೋದಕ್ಕೆ ಇಲ್ಲಾಂದರೆ ಹಾಕೋದಕ್ಕೆ ರವೆನ ಯಾರಾದರೂ ಹೆಲ್ಪ್ ತೊಗೊಂಡ್ರೆ ತುಂಬ ಒಳ್ಳೆಯದು.
ಕೈ ಬಿಡ್ದಲೆ ಒಂದು 2 ಮಿನಿಟ್ಸ್ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡತ್ತೆ. ಅಕ್ಕಿ ಕಡುಬು ತುಂಬಾ ಸಾಫ್ಟಾಗಿ ಬರಬೇಕು ಅನ್ನೋ ದೃಷ್ಟಿಯಿಂದ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್, ಹಾಕಲೇಬೇಕು ಅಂತ ಏನಿಲ್ಲ. ಒಂದು 2ರಿಂದ 3 ನಿಮಿಷದಿಂದ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇದಕ್ಕೆ ಅಕ್ಕಿ ಯೂಸ್ ಮಾಡಿರೋದ್ರಿಂದ ಬೇಗನೆ ಗಟ್ಟಿಯಾಗುತ್ತೆ ಮಿಕ್ಸ್ಚರ್. ಸೊ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಕ್ವಿಕ್ಕಾಗಿ ಒಂದು ಚಿಕನ್ ರೆಸಿಪಿನ ಕೂಡ ನೋಡ್ಕೊಬೋಣ ಬನ್ನಿ. ಒಂದು ಕಡಾಯಿಗೆ ನಾನು ಸ್ವಲ್ಪ ಆಯಿಲ್ ಹಾಕೇನೆ ಆನಿಯನ್ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಚಿಕನ್ ಫ್ರೈ ರೆಸಿಪಿ ತುಂಬ ಸಿಂಪಲ್ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಸೊ ಯಾರಾದರೂ ಗೆಸ್ಟ್ ಬಂದರೆ ಕ್ವಿಕ್ಕಾಗಿ ಏನಾದರೂ ಮಾಡ್ಕೋಬೇಕು ಅಂದರೆ ಈ ರೆಸಿಪಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು. ಹಾಗೆಯೇ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಲೆಸ್ ಸ್ಪೈಸಿ ಆಗಿರುತ್ತೆ. ಸೊ ಇವಾಗ ನಾನು ಸ್ವಲ್ಪ ಚಿಲ್ಲಿನೂ ಕೂಡ ಹಾಕ್ಕೊಂಡು ಚಿಕನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಕಿಲೋ ಅಷ್ಟು ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಗೆಯೇ ಟರ್ಮರಿಕ್ ಕೂಡ ಹಾಕಿ ಒಂದು 2 ನಿಮಿಷ ಹಾಗೆ ಬಾಡಿಸ್ಕೊಳ್ತಾ ಇದ್ದೀನಿ. ಚಿಕನ್ ಸಾಫ್ಟ್ ಆಗೋದಕ್ಕೆ ಒಂದು 10 ಮಿನಿಟ್ಸ್ ಹಾಗೆ ಮೀಡಿಯಂ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಇಷ್ಟು ಮಾಡೋದ್ರೊಳಗೆ ಕಡುಬಿನ ಹಿಟ್ಟು ಕೂಡ ರೆಡಿ ಆಯಿತು. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದು ನಾನು ಒಂದು 75% ಅಷ್ಟು ನಮಗೆ ಅಕ್ಕಿ ಬೆಂದಿದ್ರೆ ಸಾಕು. ಸೊ ಇವಾಗ ಕ್ಲೀನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿದೆ. ಹಿಟ್ಟು ಬಿಸಿಯಾಗಿದ್ದಾಗಲೇ ಕಡುಬನ್ನ ಕಟ್ಕೋಬೇಕು, ಇಲ್ಲಾಂದರೆ ಶೇಪ್ ಚೆನ್ನಾಗಿ ಬರೋದಿಲ್ಲ. ಇನ್ನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದೆ. ತುಂಬ ಜನ ನನ್ನ ಕೇಳಿದರು, ಅಗಸ್ತನಿಗೆ 2 ವರ್ಷ ಆಗಿದ್ರು, ಯಾಕೆ ಅವನು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಅಂತ. ನಾನು ನೋಡಿದಾಗೆ ಒಂದು ಮಕ್ಕಳಿಂದ ಇನ್ನೊಂದು ಮಕ್ಕಳಿಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಮಕ್ಕಳೂ ಕೂಡ ಒಂದೇ ಥರ ನಾವು ನೋಡೋದಕ್ಕಾಗಲ್ಲ. ಹೆಲ್ತ್ ಇಶ್ಯೂನೂ ಕೂಡ ಇರ್ಬೋದು, ಅಥವಾ ಮೈಲ್ಸ್ಟೋನ್ ಕೂಡ ಡಿಲೇ ಇರ್ಬೋದು ಕೆಲವೊಂದು ಮಕ್ಕಳಿಗೆ. ಸೊ ಹಾಗಾಗಿ ಯಾವುದೇ ಮಕ್ಕಳೂ ಕೂಡ ಇದೇ ರೀತಿ ಅಂತ ನಾವು ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇವನು ಒನ್ ವರ್ಡೆಲ್ಲ ಮಾತಾಡ್ತಾನೆ, ಬಟ್ 2 ವರ್ಡ್ಸ್ನ ಅವನು ಕಂಬೈನ್ ಮಾಡಿ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟಪಡ್ತಾನೆ. ಸೊ ಹೋಗ್ತಾ ಹೋಗ್ತಾ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ಪೀಚ್ ಡಿಲೇ ಅನ್ನೋದು ನಾರ್ಮಲ್ ಇವಾಗಿಂದ ಮಕ್ಕಳಲ್ಲಿ. ಸೊ ಹಾಗಾಗಿ ನಾವು ಡಾಕ್ಟರ್ ಕೂಡ ಕನ್ಸಲ್ಟ್ ಮಾಡಿದ್ದೀವಿ. ಡಾಕ್ಟರ್ ಕೊಟ್ಟಿರುವಂಥ ಸಜೆಷನ್ನ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಫ್ಯೂಚರ್ ಲಾಗ್ಸಲ್ಲಿ ನಾನು ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಯಾವ್ಯಾವ ರೀತಿ ನಾವು ಸ್ಪೀಚ್ ಡಿಲೇಗೆ ಏನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಿದ್ದೀವಿ ಆ್ಯಂಡ್ ಡಾಕ್ಟರ್ಸ್ ಏನು ಹೇಳಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಅಪ್ಕಮಿಂಗ್ ಬ್ಲಾಗಲ್ಲಿ ತಿಳಿಸ್ತೀನಿ. ಇಲ್ಲಿ ಕಡ್ಬನ ರೆಡಿ ಮಾಡ್ತಾ ಇದ್ದೀನಿ. ಸಣ್ಣ ಸಣ್ಣ ಬಾಲ್ ರೀತಿಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಚಿಕ್ಕದಾದರೂ ಮಾಡ್ಕೋಬೋದು, ಇಲ್ಲ ಮೀಡಿಯಮ್ ಸೈಜಲ್ಲಾದರೂ ಮಾಡ್ಕೋಬೋದು. ಬಟ್ ಚಿಕ್ಕ ಬಾಲ್ ಸೈಜ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಟೇಸ್ಟ್ ಚಂದ ಅಂತ ಹೇಳ್ಬೋದು ಚಿಕ್ಕದಾಗಿ ಮಾಡಿಕೊಂಡ್ರೆ. ಸೊ ಇದನ್ನು ಸ್ಟೀಮ್ ಕೂಡ ಮಾಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಸ್ಟೀಮ್ ಮಾಡಿದ್ರೆ ಕಡುಬು ರೆಡಿ ಆಗುತ್ತೆ. ನಮ್ಮ ಮಲೆನಾಡು ಸೈಡಲ್ಲಿ ಇದು ತುಂಬಾ ಫೇಮಸ್. ಈ ಕಡುಬನ್ನ ತುಂಬಾ ಮಾಡ್ತಾರೆ. ಸೊ ವೀಕ್ಲಿ 2 ಆದರೂ ಅಟ್ಲೀಸ್ಟ್ ಮಾಡೇ ಮಾಡ್ತಾರೆ. ಆದರೂ ಈ ಮಳೆಗಾಲದಲ್ಲಿ ಅಂತೂ ಅಕ್ಕಿ ಕಡುಬು ಮಾಡೋವಂಥದ್ದು ತುಂಬಾ ಜಾಸ್ತಿ. ಅದರಲ್ಲೂ ಈ ಅಕ್ಕಿ ಕಡುಬು ನಾನ್ ವೆಜ್ ರೆಸಿಪಿಗೂ ಕೂಡ ತುಂಬಾ ಚೆನ್ನಾಗುತ್ತೆ, ಹಾಗೆಯೇ ವೆಜ್ಜಿಗೂ ಕೂಡ ಚೆನ್ನಾಗುತ್ತೆ. ಸೊ ತರಕಾರಿ ಸಾಂಬಾರಿಗೂ ಕೂಡ ಅಷ್ಟು ಒಳ್ಳೆ ಕಾಂಬಿನೇಷನ್ ಈ ಕಡುಬು. ಸೊ ಇಲ್ಲಿ ನಾನು ಚಿಕನ್ ಫ್ರೈಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಹಾಗೆಯೇ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ, ಹಾಗೆ ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಾಗೆ ಲಾಸ್ಟ್ಗೆ ಸ್ವಲ್ಪ ಕೊರಿಯಂಡರ್ ಲೀಫ್ನೂ ಕೂಡ ಗಾರ್ಲಿಶ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆಯೇ ಸಿಮ್ಮಲ್ಲಿ ಇಟ್ಟರೆ ರೆಡಿ ಆಗುತ್ತೆ ಚಿಕನ್ ಫ್ರೈ. ತುಂಬಾ ಚೆನ್ನಾಗಿರುತ್ತೆ. ಪೆಪ್ಪರ್ ಡ್ರೈ ಅಂತ ನಾವು ಹೇಳ್ಬೋದು. ತುಂಬಾ ಈಸಿ ಮತ್ತು ತುಂಬ ಬೇಗ ಆಗುವಂಥ ಒಂದು ಫ್ರೈ ರೆಸಿಪಿ ಇದು. ಸೊ ಲಾಸ್ಟಲ್ಲಿ ಲೆಮನ್ ಕೂಡ ಸ್ಕ್ವೀಸ್ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ಕಡುಬು ಕೂಡ ರೆಡಿಯಾಗಿದೆ. ಸೊ ರೆಡಿಯಾಗಿ ನಾನು ಊಟಕ್ಕೆ ಕೂಡ ರೆಡಿ ಮಾಡಿದೆ. ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುವಂಥ ಒಂದು ಕಾಂಬಿನೇಷನ್, ಮಲೆನಾಡು ಸ್ಪೆಷಲ್ ಅಂತಲೇ ಹೇಳ್ಬೋದು. ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಹಬ್ಬ ಆದ ತಕ್ಷಣ ಫಸ್ಟ್ ಹೆಣ್ಮಕ್ಳಿಗೆ ನೆನಪಾಗೋದೇ ಬಟ್ಟೆಗಳು. ಸೊ ಬಟ್ಟೆ ತೊಗೊಳ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಹೀಗೆ ಅಮೆಝಾನ್ನ ನೋಡ್ತಾ ಇರ್ಬೇಕಾದ್ರೆ ಅಮೆಝಾನಲ್ಲಿ ಒಂದು ಬ್ಯೂಟಿಫುಲ್ ಕಲೆಕ್ಷನ್ ಇದೆ. ತುಂಬ ಚೆನ್ನಾಗಿರುತ್ತೆ ಎಲ್ಲ ಕುರ್ತೀಸು ಕೂಡ. ನಾನು ತುಂಬ ಕಲೆಕ್ಷನ್ನ ನಾನು ಟ್ರೈ ಮಾಡಿ ಒಂದು ಕುರ್ತೀಸ್ನ ನಾನು ವಾಶ್ ಮಾಡಿ ಕೂಡ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ, ಕೆಲವೊಂದನ್ನ ಹಾಗೇನೆ ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಕೂಡ ನಾನು ಪರ್ಚೇಸ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಯಾವ್ಯಾವ ಕುರ್ತೀಸ್ ಚೆನ್ನಾಗಿದೆ ಅಂತ. ಸೊ ಈ ಸತಿ ನಾನು ಕುರ್ತೀಸ್ನ ಪರ್ಚೇಸ್ ಮಾಡಿರೋದು ಅಮೆಝಾನಲ್ಲಿ 4 to 5 ಪೇಸ್ ನಾನು ಆರ್ಡರ್ ಮಾಡಿದೆ. ತುಂಬಾನೇ ಚೆನ್ನಾಗಿದೆ. ಸೊ ಎಲ್ಲ ಕಾಟನ್ ಮಿಕ್ಸ್ ಅಲ್ಲಿ ಇರುವಂತಹ ಒಂದು ಕುರ್ತೀಸ್ನ ಆರ್ಡರ್ ಮಾಡಿದ್ನಿ. ತುಂಬಾ ಚೆನ್ನಾಗಿದೆ. ಸೊ ಯಾವ ತರ ಇದೆ ಅಂಡ್ ಹೇಗೆ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಅಂಡ್ ಕೆಲವೊಂದು ಕುರ್ತೀಸ್ನ ನಾನು ವಾಶ್ ಮಾಡಿ ಕೂಡ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ದಟ್ ಕಾಟನ್ ಕುರ್ತಿ ಅಂದ ತಕ್ಷಣ ವಾಶ್ ಮಾಡಿದ ತಕ್ಷಣ ಅದು ಸಿಂಕ್ ಆಗತ್ತೆ ಅನ್ನೋ ಒಂದಿದೆ. ಸೊ ನನಗೂ ಕೂಡ ಅದೇ ತರ ಒಂದು ಭಯ ಇತ್ತು. ಯಾಕಂದ್ರೆ ತುಂಬಾ ಕಾಟನ್ ಕುರ್ತೀಸು ತುಂಬಾ ಸಿಂಕ್ ಆಗಿ ನಮ್ಗೆ ಹಾಕೋದಕ್ಕೆ ಆಗಲ್ಲ. ಸೊ ಮೂಲಲೇ ಕೂರತ್ತೆ. ಸೊ ಹಾಗಾಗಿ ನಾವು ವಾಶ್ ಮಾಡಿನೂ ಕೂಡ ರಿವ್ಯೂ ಕೊಡ್ತಾ ಇದ್ದೀನಿ ಯಾವ ತರ ಕ್ವಾಲಿಟಿ ಇದೆ ಅಂತ. ಸೊ ಬನ್ನಿ 1 by 1 ನೋಡ್ಕೊಬರೋಣ. ಮೊದಲು ನಾನು ತೋರಿಸ್ತಾ ಇರೋವಂಥದ್ದು ಈ ಬ್ಲೂ ಕುರ್ತಿ. ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ. ಈ ಕಲರ್ ನನಗಂತೂ ತುಂಬಾ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ.
ಆ್ಯಂಡ್ ಈ ಸೆಟ್ಗೆ ವೇಲ್ ಕೂಡ ಅಟ್ಯಾಚ್ ಆಗಿದೆ. ಸೊ 3 ಪೀಸಸ್ ಸೆಟ್ ಇದು. ಸೊ ತುಂಬಾ ಚೆನ್ನಾಗಿದೆ ಕುರ್ತಾ ಆ್ಯಂಡ್ 3/4 ಸ್ಲೀವ್ ಇರೋವಂಥದ್ದು, ಹಾಗೆ ವಿ ನೆಕ್ ಇರೋವಂಥ ಒಂದು ಕುರ್ತಾ ಇದು. ಸೊ ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿದೆ, ಪ್ಲೈನಲ್ಲಿ ಬಂದಿರುವಂಥದ್ದು. ವೇಲ್ ಕೂಡ ಪ್ಲೈನಲ್ಲೇ ಬಂದಿದೆ, ಬಟ್ ಸಣ್ಣ ಸಣ್ಣದಾಗಿ ಬುಟ್ಟನೂ ಕೂಡ ಬಂದಿದೆ, ತುಂಬಾ ರಿಚ್ ಆಗಿ ಕಾಣುತ್ತೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋಂಥದ್ದು ಇದು ಕಾಟನ್, ಪ್ಯೂರ್ ಕಾಟನ್ ಕುರ್ತಾ ಅಂತ ಹೇಳ್ಬೋದು. ಇದು ಕೂಡ ವೈಟ್ ಮತ್ತು ಬ್ಲೂ ಕಾಂಬಿನೇಷನ್ ಇರುವಂಥ ಒಂದು ಕುರ್ತಾ, ತುಂಬಾ ಚೆನ್ನಾಗಿದೆ. ಆ್ಯಂಡ್ 3/4 ಸ್ಲೀವ್ ಕೂಡ ಇದು. ಸ್ಲೀವಿಗೆ ಈ ಥರ ಫ್ರಿಲ್ ಟೈಪ್ ಕೂಡ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಈ ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ತುಂಬಾ ಸಾಫ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಕೋದಕ್ಕೆ ಈ ಸಮ್ಮರಲ್ಲಾಗಿರ್ಬೋದು, ವಿಂಟರಲ್ಲಾಗಿರ್ಬೋದು ತುಂಬಾ ಕಂಫರ್ಟಬಲ್ ಆಗಿರುವಂಥ ಒಂದು ಕುರ್ತಾ ಸೆಟ್ ಇದು. ಸೊ ಇದು ವಿ ನೆಕ್ಕಲ್ಲಿ ಇರುವಂಥದ್ದು. ಸೊ ವಿ ನೆಕ್ಕಲ್ಲಿ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಸೊ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಈ ಸೆಟ್ಟು. ಸೊ ಇದಕ್ಕೆ ಕೆಳಗೂ ಕೂಡ ಸೊ ಸ್ಲೀವಲ್ಲಿ ಹೇಗೆ ನಮಗೆ ಫ್ರಿಲ್ ಕೊಟ್ಟಿದ್ದಾರೆ ಹಾಗೆ ಬಾಟಮಲ್ಲಿ ಕೂಡ ಫ್ರಿಲ್ ಕೊಟ್ಟಿದ್ದಾರೆ. ಇದು ಕೂಡ 3 ಪೀಸಸ್ ಸೆಟ್ ಆಗಿರೋದ್ರಿಂದ ಸೊ ಕುರ್ತಿ ಸೆಟ್ಗೆ ಈ ಥರ ವೇಲ್ ಕೊಟ್ಟಿದ್ದಾರೆ, ತುಂಬಾ ಲಾಂಗ್ ಇದೆ, ಹಾಗೆ ವಿಡ್ತ್ ಕೂಡ ಇದೆ. ಆ್ಯಂಡ್ ವೇಲ್ ಕೂಡ ಕಾಟನ್ ಆಗಿರೋದ್ರಿಂದ ತುಂಬ ಸಾಫ್ಟಾಗೂ ಕೂಡ ಇದೆ. ಸೊ ವೇರ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಪ್ಯಾಂಟ್ ಕೂಡ ಈ ಥರ ಬ್ಲೂ ಮತ್ತು ವೈಟ್ ಕಾಂಬಿನೇಷನಲ್ಲಿ ಡಿಸೈನಲ್ಲಿ ಬಂದಿದೆ. ಸೊ ಸ್ವಲ್ಪ ಪಟೇಲ ಪ್ಯಾಂಟ್ ಟೈಪ್ ಇದೆ ಸ್ವಲ್ಪ ಇದು. ತುಂಬಾ ಚೆನ್ನಾಗಿರುತ್ತೆ ಕುರ್ತಿ ಸೆಟ್ ಅಂದಮೇಲೆ. ಸೊ ಈ ಥರ ಎಲ್ಲ ಇದ್ದರೆ ತುಂಬ ಲುಕ್ ಕಾಣುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ತೋರಿಸ್ತಿರುವಂತಹ ಈ ಕುರ್ತಿ ರಯಾನ್ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ ಇದು ಕೂಡ. ಇದು ಕೂಡ 3/4 ಸ್ಲೀವೇ. ನಾನು ಆಲ್ಮೋಸ್ಟ್ 3/4 ಸ್ಲೀವೇ ಡ್ರೆಸ್ನೇ ನಾನು ಆರ್ಡರ್ ಮಾಡುವಂಥದ್ದು ಯಾವಾಗಲೂ ಕೂಡ. ಸೊ ಇದು ಕೂಡ ಚೆನ್ನಾಗಿದೆ, ಪಿಂಕ್ ಆಗಿರೋದ್ರಿಂದ ತುಂಬಾ ಲುಕ್ಕಾಗಿ ಕಾಣುತ್ತೆ. ಸೊ ಇದಕ್ಕೆ ಸ್ವಲ್ಪ ಡಿಸೈನ್ ಕೂಡ ಕೊಟ್ಟಿದ್ದಾರೆ, ಬೀಡ್ಸ್ ಟೈಪ್. ಆ್ಯಂಡ್ ಇದು ರೌಂಡ್ ನೆಕ್ ಕುರ್ತಿ ಆ್ಯಂಡ್ ಇನ್ಸೈಡ್ ಲೈನಿಂಗ್ ಕೊಟ್ಟಿರೋದ್ರಿಂದ ಟ್ರಾನ್ಸ್ಪರೆಂಟ್ ಏನಿರೋದಿಲ್ಲ. ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಆ್ಯಂಡ್ ಈ ಕುರ್ತಿಗೆ ಪಿಂಕ್ ಕಲರ್, ಪ್ಲೇನ್ ಪಿಂಕ್ ಕಲರ್ ಆಗಿ ವೇಲ್ ಕೂಡ ಬಂದಿದೆ. ಈ ವೇಲ್ ಕೂಡ ತುಂಬಾ ಬಿಡ್ತಿರೋವಂಥದ್ದು, ಹಾಗೆ ಲಾಂಗ್ ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಡ್ರೆಸ್ಸಿಗೆ ಸೂಟ್ ಆಗುವಂಥ ವೇಲ್ ಕೊಟ್ಟಿದ್ದಾರೆ, ತುಂಬಾ ಸಾಫ್ಟ್ ಕೂಡ ಇದೆ. ಹಾಗೆ ಇದಕ್ಕೆ ಪ್ಯಾಂಟ್ ಕೂಡ ತುಂಬಾ ಪ್ಲೇನ್ ಆಗಿ ಬಂದಿದೆ. ಸೊ ಯಾವುದೇ ರೀತಿಯ ಡಿಸೈನ್ ಇರೋದಿಲ್ಲ, ಹಾಗಾಗಿ ಬೇರೆ ಡ್ರೆಸ್ಸಿಗೂ ಕೂಡ ಕಾಂಬಿನೇಷನ್ ಮಾಡ್ಕೋಬೋದು ಈ ಪ್ಯಾಂಟ್ನ. ಸೊ ತುಂಬಾ ಚೆನ್ನಾಗಿದೆ, ಮೆಟೀರಿಯಲ್ ತುಂಬಾ ಸಾಫ್ಟ್ ಇರೋವಂಥದ್ದು. ಸೊ ಈ ಸೆಟ್ಟು 3 ಪೀಸಸ್ ಸೆಟ್ ಆಗಿರೋದ್ರಿಂದ 3 ಪೀಸಸ್ ಕೂಡ ಪಿಂಕಲ್ಲಿ ಬಂದಿದೆ. ಆ್ಯಂಡ್ ಈಗ ತೋರಿಸ್ತಿರುವಂಥ ಈ ಕುರ್ತಿ 2 ಪೀಸ್ ಸೆಟ್ ಆಗಿದೆ. ಸೊ ಬ್ಲೂ ಮತ್ತು ಗ್ರೀನ್ ಹಾಗೆ ವೈಟ್ ಕಾಂಬಿನೇಷನ್ ಬಂದಿರೋದು. ಸೊ ಮಲ್ಟಿ ಕಲರಲ್ಲಿ ಬಂದಿರುವಂಥ ಕುರ್ತಿ ತುಂಬಾ ಚೆನ್ನಾಗಿದೆ. ಸೊ ಇದು ಕೂಡ 3/4 ಸ್ಲೀವ್ ಆಗಿದೆ. ಆ್ಯಂಡ್ ಈ ಕುರ್ತಿಗೆ ಸೂಟ್ ಆಗೋ ಥರ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಪ್ಲೈನ್ ಇದೆ ಪ್ಯಾಂಟ್, ಸೊ ಹಾಗಾಗಿ ಬೇರೆದು ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಪ್ಯಾಂಟಿಗೆ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಈ ಸೆಟ್ ಅಂತೂ ತುಂಬಾ ಇಷ್ಟ ಆಯಿತು, ಹಾಗೆ ಸಾಫ್ಟ್ ಮೆಟೀರಿಯಲ್ ಆಗಿರೋದ್ರಿಂದ ತುಂಬಾ ಕಂಫರ್ಟಬಲ್. ಆ್ಯಂಡ್ ಲಾಸ್ಟ್ ತೋರಿಸ್ತಾ ಇರೋಂಥದ್ದು ಈ ಬ್ಲೂ ಡ್ರೆಸ್ ತುಂಬಾ ಚೆನ್ನಾಗಿದೆ. ಸೊ ಗೋಲ್ಡನ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಬಂದಿರುವಂಥದ್ದು ತುಂಬಾ ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಇದು ತುಂಬಾ ಕಡಿಮೆ ಪ್ರೈಸ್, ಯಾರಾದರೂ ಕಡಿಮೆ ಪ್ರೈಸಲ್ಲಿ ತುಂಬ ರಿಚ್ ಆಗಿರುವಂಥ ಒಂದು ಕುರ್ತೀಸ್ ಹುಡುಕ್ತಾ ಇದ್ದರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಷ್ಟು ಗ್ರ್ಯಾಂಡ್ ಇದೆ ನೋಡಿ. ಸೊ ನೆಕ್ಕಲ್ಲಿ ತುಂಬಾ ಗ್ರ್ಯಾಂಡ್ ಇರುವಂಥ ಒಂದು ವರ್ಕ್ ಮಾಡಿದ್ದಾರೆ, ಹಾಗೆಯೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು 3/4 ಸ್ಲೀವ್ ಇರುವಂಥದ್ದು. ಆ್ಯಂಡ್ ಒಳಗೆ ಲೈನಿಂಗ್ ಕೂಡ ಕೊಟ್ಟಿರೋದ್ರಿಂದ ಟ್ರಾನ್ಸ್ಪರೆಂಟ್ ಏನಿರೋದಿಲ್ಲ. ಆ್ಯಂಡ್ ಈ ಕುರ್ತಿ ಅಂಬ್ರೆಲಾ ಥರ ಕಾಣುತ್ತೆ ಅಷ್ಟೇ, ಬಟ್ 2 ಪೀಸ್ ಸೆಟ್ಟೇನೆ, ತುಂಬಾ ಚೆನ್ನಾಗಿದೆ ಇದು. ಆ್ಯಂಡ್ ಈ ಕುರ್ತಿಲಿ ಈ ಥರ ಪ್ಲೇಟ್ಸ್ ಕೊಟ್ಟಿರೋದ್ರಿಂದ ಇದು ಅಂಬ್ರೆಲಾ ಥರ ಅನಿಸುತ್ತೆ ಅಷ್ಟೇ, ಬಟ್ ಇದು 2 ಪೀಸ್ ಕುರ್ತಿ. ಸೊ ತುಂಬಾ ಒಳ್ಳೆ ಕಾಂಬಿನೇಷನ್ ಇರುವಂಥ ಕುರ್ತಿ. ಆ್ಯಂಡ್ ಇದಕ್ಕೆ ಆರ್ಗೆನ್ಸಾ ಮೆಟೀರಿಯಲ್ ಇರುವಂಥ ಒಂದು ವೇಲ್ ಕೊಟ್ಟಿದ್ದಾರೆ, ಇದು ಕೂಡ ತುಂಬ ಚೆನ್ನಾಗಿದೆ. ಇದು ವಿಡ್ತ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಲೆಂತ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಇದು ಕೂಡ ಸಾಫ್ಟ್ ಆಗಿದೆ. ಆ್ಯಂಡ್ ಕಾಂಬಿನೇಷನ್ ಚೆನ್ನಾಗತ್ತೆ ಕುರ್ತಿಗೂ ಈ ಆರ್ಗೆನ್ಸಾ ವೇಲ್ಗೂ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗತ್ತೆ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಫ್ಲವರ್ಸ್ ಟೈಪ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಫುಲ್ ಬ್ಲೂ ಇರೋದ್ರಿಂದ ಬ್ಲೂ ಕಲರಲ್ಲೇ ಇದು ಆರ್ಗೆನ್ಸಾ ವೇಲ್ ಕೂಡ ಇರುವಂಥದ್ದು. ಆ್ಯಂಡ್ ಈ ಸೆಟ್ಗೆ ಸ್ವಲ್ಪ ಶೈನಿಂಗ್ ಇರುವಂಥ ಮೆಟೀರಿಯಲಲ್ಲಿ ಪೆನ್ಸಿಲ್ ಕಟ್ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಈ ಸೆಟ್ ಕೂಡ. ಆ್ಯಂಡ್ ಫೈನಲಿ ಒಂದು ಜ್ಯುವೆಲ್ರಿ ಸೆಟ್ನ ಕೂಡ ನಿಮಗೆ ಶೇರ್ ಮಾಡಬೇಕು ಅಂತ ಇದೆ. ಸೊ ಗೋಲ್ಡ್ ರೀತಿ ಕಾಣುವಂಥ ಒಂದು ಸಿಲ್ವರ್ ಸೆಟ್ಟು ತುಂಬಾ ಚೆನ್ನಾಗಿ ಯೂನಿಕ್ ಆಗಿರುವಂಥ ಒಂದು ಸೆಟ್ ಇದು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ, ಯಾವುದೇ ಡ್ರೆಸ್ಸಿಗಾಗಲಿ ಸ್ಯಾರೀಸಿಗಾಗಲಿ ಸೂಟ್ ಆಗುವಂಥ ಒಂದು ಜ್ಯುವೆಲ್ರಿ ಸೆಟ್ ಇದು. ಗೋಲ್ಡ್ ರೀತಿ ಕಾಣುವಂಥ ಈ ಸೆಟ್ನ ನಾನು ಸಿಲ್ವರಲ್ಲಿ ಮಾಡಿಸ್ಕೊಂಡಿರುವಂಥದ್ದು. ಇದಕ್ಕೆ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಗೋಲ್ಡ್ ಕೋಟೆಡ್ ಇರೋದ್ರಿಂದ ಇದು ಗೋಲ್ಡ್ ರೀತಿಯಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಈ ಚೋಕರ್ ಸೆಟ್ಗೆ ನಾನು ಪರ್ಲ್ ಹಾಕ್ಸಿದ್ದೀನಿ. ಸೊ ಪರ್ಲ್ ಹಾಕ್ಸಿರೋದ್ರಿಂದ ತುಂಬ ಚೆನ್ನಾಗಿ ಲುಕ್ ಕಾಣುತ್ತೆ. ಆ್ಯಂಡ್ ಎಲ್ಲ ಕಾಂಬಿನೇಷನ್ ಸ್ಯಾರಿಗೂ ಕೂಡ ಇದು ಸೂಟ್ ಆಗುತ್ತೆ ಅಂತ.
ಪರ್ಲ್ ಬೀಡ್ಸ್ನ ಹಾಕ್ಸ್ಬೇಕಾದ್ರೆ ನಾವು ಒಂದು ಒಳ್ಳೆ ಕ್ವಾಲಿಟಿನ ಹಾಕ್ಸಿದ್ರೆ ಲುಕ್ ಕಾಣುತ್ತೆ. ಹಾಗೆಯೇ ತುಂಬ ಬೇಗ ಫೇಡ್ ಆಗೋದಿಲ್ಲ. ಇಲ್ಲಾಂದರೆ ನಾವು ಕಡಿಮೆ ಪ್ರೈಸಿಂದ ಹಾಕ್ಸಿದ್ರೆ ಯಾವಾಗಲೂ ಕೂಡ ಚೇಂಜ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಹಾಗಾಗಿ ಮೊದಲೇ ಹಾಕ್ಸ್ಬೇಕಾದ್ರೆ ಒಳ್ಳೆ ಪ್ರೈಸಿಂದ ಹಾಕ್ಸಿದ್ರೆ ಲಾಂಗ್ ಟರ್ಮ್ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ನಾನು 6000 ಪೇ ಮಾಡಿದ್ದೆ ಈ ಸೆಟ್ಗೆ. ಇವತ್ತಿನ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಂಟಿಲ್ ಟೇಕ್ ಕೇರ್, ಬಾಯ್.